ನಮ್ಮ ವಿನಯ್ ಬ್ರೋ ಮಕ್ಕಳು 90 ಹೊಡೆದ ಮೇಲೆ ಪಲ್ಟಿ ಹೊಡಿತಾರ ಅವರು. ತಪ್ಪು ಮಾಡಿಲ್ಲ ಬರೀ ಡೌಗಳು ನಿಂದು. ಹಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡೇ 4 ಅಂದರೆ ಇವತ್ತು ಗುರುವಾರ, ನಾವು ಮಂಡೇ ಬಿಟ್ಟಿದ್ದು. ಡೇ 4 ಮಹಾರಾಷ್ಟ್ರ ರೈಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಇರೋದು ರಾಯ್ಗಢಲ್ಲಿ, ರಾಯ್ಗಢ್ ಫೋರ್ಟ್ ಹತ್ರ ನಾವು ನಿನ್ನೆ ಬಂದು ಸ್ಟೇ ಮಾಡಿದ್ವಿ. ಇವತ್ತು ನಾವು ರಾಯ್ಗಢ್ ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ವ್ಯೂ ಹೇಗಿದೆ. ರಾಯ್ಗಢ್ ಫೋರ್ಟ್ ಮುಗಿಸ್ಕೊಂಡು ಹಂಗೆ ನಾವು ಇವತ್ತಿನ ವ್ಲಾಗಲ್ಲೇ ನೀವು ಕುಂಬೆ ನೋಡ್ಬೋದು. ಬಟ್ ಮಳೆ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ವ್ಯೂ ಮಾತ್ರ ನಿಮಗೆ ನೋಡಿ ಇಲ್ಲಿ ತೋರಿಸ್ತೀನಿ. ವಿಂಡೋಯಿಂದ ಮಸ್ತಾಗಿದೆ ನೋಡಿ, ಹೇಗಿದೆ ನೋಡಿ ವ್ಯೂ. ಫುಲ್ಲು ಫಾಗು, ಎಲ್ಲರಿಗೂ ಲೈಟಾಗಿ ಕೋಲ್ಡ್ ಆಗಿಬಿಟ್ಟಿದೆ, ಕೆಮ್ತಾ ಇದ್ದೀವಿ. ಬಟ್ ನೋಡಿ ಯಾವುದೂ ಒಣಗಿಲ್ಲ, ಎಲ್ಲ ಈಗ ರೆಡಿ ಆದ್ವಿ. ಈಗ ರಾಯ್ಗಢ್ ಫೋರ್ಟ್ ಇಲ್ಲಿಂದ 6 ಕಿಲೋಮೀಟರ್ಸ್ ಇದೆ. ಸೊ ಅದಕ್ಕೆ ನಾವು ಲಗೇಜ್ ಎಲ್ಲ ಇಲ್ಲೇ ಇದೆ, ನಾವು ಬರೀ ಗೇರ್ಸ್ ಹಾಕೊಂಡು ಹೋಗ್ತೀವಿ. ರಾಯ್ಗಢ್ ಫೋರ್ಟಲ್ಲಿ ವಿಶೇಷತೆ ಏನು ಅಂದರೆ, ನಾವು ಕೇಬಲ್ ಕಾರಲ್ಲಿ ವ್ಯೂ ಪಾಯಿಂಟ್ಗೆ ಹೋಗ್ತೀವಿ. ಅದೊಂದು ಫೋಟೋ, ಅದ್ರ ಮೇಲೆ ಹೋಗ್ತೀವಿ. ಹೋದರೆ ಒಳ್ಳೆ ವ್ಯೂ ನೋಡ್ಬೋದು. ಸ್ಟೇ ಟ್ಯೂನ್ಡ್, ಫುಲ್ ಆಗಿ ನೋಡಿ. ಆ್ಯಂಡ್ ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ಇಪ್ಪರೇ ಮಳೆ ಬರಬಾರ್ದು ಅಂತ ಫಾಗ್ ಇರಲಿ. ಬಟ್ ಸಖತ್ತಾಗಿದೆ ವ್ಯೂ ನೋಡಿ, ಮಸ್ತಾಗಿದೆ. ಸ್ನೇಹಿತರೆ, ಆಲ್ ಸೆಟ್ ಎಲ್ಲ ಬಂದಿದ್ದೀವಿ. ಇಲ್ಲೇ ಟಿಫನ್ ಇತ್ತು, ಟಿಫನ್ ಮಾಡ್ಕೊಂಡ್ವಿ. ನಿಮಗೆ ರಾಯ್ಗಢ್ ಅಷ್ಟೇ ಬೇಕು ಅಂದರೆ ನಿಮಗೆ ನೋಡಿ ಇಲ್ಲಿದೆ ಬೋಲ್ಡು, ಫೋನ್ ನಂಬರ್ ಇದೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲೇ ಫುಡ್ಡು ಸಿಗುತ್ತೆ 3 ಟೈಮ್ಸು. ಮತ್ತು ರೂಮು ಚೆನ್ನಾಗಿದೆ, ಸೂಪರಾಗಿದೆ ರೂಮು ಮಾತ್ರ. ನೋಡಿದ್ರಲ್ಲ ಸಕ್ಕತ್ತಾಗಿದೆ, ಫುಡ್ಡು ಚೆನ್ನಾಗಿದೆ. ಫುಡ್ಡು ಬಂದು ವಡಾ ಪಾವ್, ಮಿಸಲ್ ಪಾವ್ ಮತ್ತು ಪಾವ್, ಅವಲಕ್ಕಿ, ಈ ಥರ ದೋಸೆ ಇಡ್ಲಿ ಎಲ್ಲ ಸಿಗಲ್ಲ. ಜಾಲಿ ಹೆಂಗಿದೆ ನೋಡಿ ಇಲ್ಲಿ, ಮಸ್ತು. ಏನು ಹೇಳಿ, ಫುಲ್ ವೆಸ್ಟರ್ನ್ ಘಾಟ್ಸ್ ಮೌಂಟೇನ್ಸ್ ನೋಡ್ತಿರ್ಬೋದು ನೀವು. ಈಗ ರಾಯ್ಗಢ್ಗೆ ಹೋಗ್ತಾ ಇದ್ದೀವಿ. ನಂದು ಗೋಪ್ರೋ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಮೊಬೈಲಲ್ಲೇ ವ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ರಾಯ್ಗಢ್ಗೆ ಹೋಗೋಣ, ಅಲ್ಲಿ ಸಕ್ಕತ್ತಾಗಿರುತ್ತೆ ವ್ಯೂ. ಲೆಟ್ಸ್ ಗೋ. ನೋಡಿ ಸ್ನೇಹಿತರೆ, ಈ ಥರ ಪ್ರವೀಣ್, ಸಿದ್ಧಾರ್ಥ್, ವಿನಯ್, ಏಜು ಎಲ್ಲ ಬರೀಬೇಕು, ಮೊಬೈಲ್ ನಂಬರ್ ಬರೀಬೇಕು. ಈ ಥರ ಎಲ್ಲ ಬರೆದು ನಮ್ಮ ಜವಾಬ್ದಾರಿಗೆ ನಾವೇ ಕಾರಣ ಅಂತ ನಾವು ಎಲ್ಲ ಮಾಡಿ ಇಲ್ಲಿ ಕೌಂಟ್ರಲ್ಲಿ ಅಮೌಂಟ್ ಪೇ ಮಾಡಬೇಕು. ಟೂ ವೇ 930 ನೋಡಿ. 3 ಜನದಿಂದ 930 ಆಯಿತು ಟೂ ವೇಗೆ. ಬನ್ನಿ ಹೋಗೋಣ. ಲಗೇಜಸ್ ಎಲ್ಲ ನಮ್ಮ ಜವಾಬ್ದಾರಿ. ಬಟ್ ನಮ್ಗೇನೇ ಏನೇ ಆದರೂ ನಾವೇ ಜವಾಬ್ದಾರಿ ಅಂತ ಈ ಥರ ಒಂದು ಸ್ಲಿಪ್ ಕೊಡ್ತಾರೆ, ಎಲ್ಲ ಬರೆದ್ಬಿಟ್ಟು ಪೇ ಮಾಡಬೇಕು. ಜಾಲಿ ಎಲ್ಲ ಜಾಲಿ ತಗೊಂಡು ಇಲ್ಲಿ ಬಂದು ಕೂತಿದ್ದೀವಿ. ನೋಡ್ಬೋದು ನೀವು, ಹಿಂಗೆ ನಾವು ಕೂತ್ಕೋಬೇಕು. ಅವರೇ ಕರೀತಾರೆ. ಒಂದು ಇದರಲ್ಲಿ 3 ಆ ಥರ ಹೋಗೋದು. ನೋಡೋಣ ಹೇಗಿದೆ ಅಂತ. ನೋಡಿ ಟಿಕೆಟ್ ನೋಡಿ ಇಲ್ಲಿ ಈ ಥರ 310 rupees ಒಬ್ರಿಗೆ. ರಾಯ್ಗಢ್ಗೆ ನಾನು ಲಾಸ್ಟ್ ಇಯರ್ ಬಂದಿದ್ದೆ. ಬಟ್ 5 o'clock ಕ್ಲೋಸ್ ಇದು. ಮಾರ್ನಿಂಗ್ ನಿಮ್ಗೆ 8 o'clock ಓಪನ್ ಕೇಬಲ್ ಕಾರು, ಈವ್ನಿಂಗ್ 5 o'clock ಕ್ಲೋಸು. ಒಬ್ರಿಗೆ 310 rupees ಟೂ ವೇ ಹೋಗ್ತಾ ಬರ್ತಾ. ನೋಡಿಕೊಂಡು ಟೈಮಿಂಗ್ಸ್ ನೋಡ್ಕೊಂಡು ಬನ್ನಿ. ಆಲ್ ಡೇ ವರ್ಕ್ ಆಗುತ್ತೆ, ಅಂದರೆ ಎಲ್ಲ ಡೇಸೂ ಇರುತ್ತದ. ಮಾರ್ನಿಂಗ್ 8 to ಈವ್ನಿಂಗ್ 5. ಲಾಸ್ಟ್ ಇಯರ್ ನಾವು 5:10ಗೆ ಬಂದಿದ್ದಕ್ಕೆ ಅವರು ಬಿಡಲಿಲ್ಲ, ಅದಕ್ಕೆ. ಸೊ ಓಕೆ, ನೋಡ್ಬೋದು ನೀವು. ನೋಡಿರಲ್ಲ ಬೋಲ್ಡೆಲ್ಲ ಹಾಕಿರ್ತಾರೆ ನೋಡಿ, ಮಸ್ತ್. ಓಕೆ, ಜೈ ಶ್ರೀರಾಮ್. ಫೈನಲಿ ಮೂವ್ ಆಯ್ತು, ಹೋಗ್ತಾ ಇದೀವಿ. ನೋಡ್ಬೋದು ನೀವು. ನೋಡಿ ಮಕ್ಕಳಿದಾವೆ ಇಲ್ಲಿ, ನೋಡಿ ನಾವು ಎಷ್ಟು ಜನ ಕೂತಿದ್ದೀವಿ ನೋಡಿ ಇಲ್ಲಿ. ನಮ್ಮ ವಿನಯ್ ಬ್ರೋ ಮಕ್ಕಳು. ಜಾಲಿ, ಜಾಲಿ ಈಟಿಂಗ್ ಶುಗರ್, ನೋ ಪಾಪ, ಟೆಲ್ಲಿಂಗ್ ನೈಸ್. ಅಮ್ಮ ಸ್ವಾಮಿ ಶರಣಂ ಅಯ್ಯಪ್ಪ. ಗೇಲ ಅಯ್ಯೋ, ಆಗ್ತಾ ಇಲ್ಲ, ಕೈ ನಡುಕ್ತಾ ಇದೆ. ಹಿಂದೆ ಇರೋದು ಹಿಂದೆ. ಅಯ್ಯೋ, ನಾವು ಲಾಸ್ಟ್ ಅಲ್ಲಿ ಕುತ್ಕೊಬಿಡ್ಬೇಕಿತ್ತು, ಇನ್ನೂ ಮಸ್ತ್ ವ್ಯೂ ಬಂದಿರೋದು. ಹಂಗಂಗೆ ತೋರಿಸಿ. ಪಡ್ಲತ್ತ ಗೇಲ. ಕೈ ಪ್ರವೀಣ್ ಬೈ ನೋಡಿ ನೋಡ್ತಾನೆ ಇಲ್ಲ ಆ ಕಡೆ. ಜಾಲಿ ಇವರು.
ಯಾ 90 ಡಿಗ್ರಿ 90 ಹೊಡೆದ್ಮೇಲೆ 90 ಡಿಗ್ರಿ ನೋಡಿದ್ಮೇಲೆ 90 ಹೊಡೆದ್ಮೇಲೆ ಪಲ್ಟಿ ಹೊಡಿತಾರ ಅವರು. ಗೊತ್ತಾಯ್ತು, ಜಾಲಿ. ವಾವ್, ಹೆಂಗ್ ಜಾಲಿ ಲಗ್ತಾ. ಓ ವ್ಯೂ ನೋಡ್ರಿ, ವ್ಯೂ. ಶೂಟಿಂಗ್ ಕರಲ್ಲ ಈ ಮೊಬೈಲ್ದು ಇದಿತ್ತು ಗೊತ್ತಾ, ತಿರ್ಗ್ಸೋದು, ಅದನ್ನೆಲ್ಲ ಇಟ್ಕೊಳ್ಳಿ ಅಲ್ಲಿ ಬ್ಯಾಗಲ್ಲಿ. ಆ ಬ್ರೋ ಅಂತೆ. ಬರೀ ಡೌಗಳು ನೋಡಿ ಅಲ್ಲಿ ಹೋಗ್ತು ಕೇಬಲ್ ಕಾರ್. ಹೆಂಗಿದೆ ನೋಡ್ರಿ ವ್ಯೂ, ನೋಡ್ರಿ ವ್ಯೂ. ದೇವಾ ದೇವಾ ನಮಃ. ಫಾಲ್ಸ್ ಕೆಳಗಡೆಯಿಂದ ನೋಡ್ಬಿಟ್ಟು ಫಾಲ್ಸು ಅಂತಿದ್ದೆ ನಾನು. ಇಲ್ಲ ಇದೆ ನೋಡ್ರಿ ಫಾಲ್ಸು. ಫೈನಲಿ ನಾವು ಬಂದಿದ್ದೀವಿ. ಲೈಟಾಗಿ ಚಳಿ ಆಗ್ತಾ ಇದೆ, ಫುಲ್ ಫಾಗ್ ಇದೆ, ಬಟ್ ಅಷ್ಟೇನು ಫಾಗ್ ಇಲ್ಲ. ಮೇಲೆ ಹೋಗೋಣ, ಜಾಲಿ. ಫುಲ್ಲು ಪ್ಯಾನಿಕ್ಕು ಪ್ರವೀಣ್ ಬ್ರೋ, ಜಾಲಿ. ಓ ಹೋಟೆಲ್ ಇದೆ ನೋಡಿ ಇಲ್ಲಿ. ರಾಯ್ಘಾರ್ ಫೋರ್ಟ್. ಇದು ರಾಯರಿ ಅಂತ ಹೇಳ್ತಾರೆ. ಓಕೆ, ರಾಯರಿ ಅಂತ ಹೇಳ್ತಾರೆ. ಓಕೆ. ಈ ಫೋರ್ಟ್ ನ ಕಟ್ಟಿದ್ದು 1930 ಈ ಫೋರ್ಟ್ ಬಂದು ನಿಮ್ಗೆ ಎಷ್ಟು ಅಂದ್ರೆ 1350 ಮೀಟ್ರು ಇದು ಸಮುದ್ರನ ಮೇಲ್ಗಡೆ ಇದೆ. ಓಕೆ. ಏನಂದ್ರೆ ಪಾಳೆಗಾರ ಫ್ಯಾಮಿಲಿ ಅಥವಾ ಕಟ್ಟಿರೋದು 1479. ಓಕೆ. ಅದು ಅವಾಗ ನಿಜಾಮ್ ಶಾಹಿ ರೂಲರ್ಸ್ಗೆ ಕೊಟ್ಟಿದ್ದಾರೆ. ಓಕೆ. ಅದಾದ್ಮೇಲೆ ಶಿವಾಜಿ ಅವ್ರಿಗೆ 1962 ಅಲ್ಲಿ ವಾಪಸ್ 1662 ವಾಪಸ್. ಓಕೆ. ಇದು ಅವರು ಪರ್ಮನೆಂಟ್ ಕ್ಯಾಪಿಟಲ್ ಮಾಡ್ಕೊಂಡಿದ್ರು ಶಿವಾಜಿ ಅವರು ಇದನ್ನ. ಅದಾದ್ಮೇಲೆ ಅವರು ತೀರ್ಕೊಂಡ್ಮೇಲೆ ಅವ್ರನ್ನ ಇಲ್ಲೇ ಮಣ್ಣು ಮಾಡಿರೋದು ಕೂಡ ಇದನ್ನ. ಸೊ ರಾಯಗಢ ಮೇನ್ ಸ್ಟ್ರಕ್ಚರ್ ಇದು ಸ್ಟ್ರಕ್ಚರ್ ಅಲ್ಲಿ ಏನಿದೆ ಅಂತಂದ್ರೆ ಚಿಟ್ ದರ್ವಾಜ ಅಂತ ಒಂದಿದೆ, ಲಹಾನ್ ದರ್ವಾಜ ಅಂತ ಇನ್ನೊಂದಿದೆ, ಹಿರ್ಕಾಣಿ ಬುರ್ಗ್ ಅಂತ ಒಂದಿದೆ, ಪಾಲ್ಕಿ ದರ್ವಾಜ ಅಂತ ಟೋಂಬ್ ಅಂತ ಒಂದಿದೆ, ಗಂಗಾಸಾಗರ್ ತಲಾವ್, ಆಮೇಲೆ ಬಜಾರ್ ಪೇತ್, ಆಮೇಲೆ ಪಬ್ಲಿಕ್ ದರ್ಬಾರ್, ಆಮೇಲೆ ಛತ್ರಪತಿ ಶಿವಾಜಿ ಮತ್ತೆ ಅವ್ರದ್ದೊಂದು ನಾಯಿ ಇತ್ತು ವಾಗ್ಯ ಅಂತ, ಅಂಡ್ ಜಗದೀಶ್ವರ್ ಟೆಂಪಲ್. ಇದೆಲ್ಲ ಇಲ್ಲೇ ಇರೋದು. ಇದ್ರದ್ದು ಮೇನ್ ಎಂಟ್ರಿ ಬಂದು ಮಹಾ ದರ್ವಾಜ. ಅದು ದೊಡ್ಡದು ಕೊಲೋಸು, ಸಕ್ಕ ದೊಡ್ಡದು. ಅದು ಏನಕ್ಕೆ ಅಂದ್ರೆ ಎನಿಮೀಸ್ ಅಂತ ಮಾಡ್ಕೊಳ್ಳೋಕೆ, ಸೇಫ್ಟಿಗೋಸ್ಕರ. ಇದ್ರೊಳಗೆ ನಿಮ್ಗೆ 4 ಚೇಂಬರ್ ಇದೆ, ಡೀಪ್ ಫುಲ್ ಕತ್ಲು ಕೋಣೆಗಳಿವೆ. ಅದು ಏನಂದ್ರೆ ಅದು ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಕೊಡೋಕೆ ಅಂತ ಮಾಡ್ಕೊಂಡಿದ್ದಾರೆ ಅವರು. ಅದಾದ್ಮೇಲೆ ದ ಥ್ರೋನ್ ಆಫ್ ಸೆಕೆಂಡ್ ಎಂಟ್ರೆನ್ಸ್, ಇದಕ್ಕೆ ಇನ್ನೊಂದು ಎಂಟ್ರೆನ್ಸ್ ಇದೆ, ಅದು ಬಂದು ಮೇನಾ ದರ್ವಾಜ ಅಂತ. ಅದು ಪ್ರೈವೇಟ್ ಎಂಟ್ರೆನ್ಸ್. ಅಂದ್ರೆ ರಾಯಲ್, ಇದು ಹೆಣ್ಮಕ್ಳು ಇರ್ತಾರಲ್ಲ, ರಾಯಲ್ ಅಂದ್ರೆ ವೈಫ್ ಆಗಲಿ ಅಥವಾ ಅವ್ರ ತಂಗಿ ಅಥವಾ ಅವ್ರ ಕಡೆಯವರು ಅಂತ ಅವರಿಗೆ ಮಾತ್ರ ಓಡಾಡೋದು ಜಾಗ ಅದು. ಅಲ್ಲಿ 6 ಚೇಂಬರ್ಗಳಿದೆ. ಅದಕ್ಕೆ ರಾಣಿ ಮತ್ತೆ ಅವ್ರನ್ನ ಇದು ನೋಡ್ಕೋತಾರಲ್ಲ ಅವ್ರಿಗೋಸ್ಕರ ಅಂತ ಸಪ್ರೇಟಾಗಿ ಮಾಡ್ಕೊಂಡಿದ್ದಾರೆ. ಇದು ಕೊನೆಯಲ್ಲೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನ ಡಿಕ್ಲೇರ್ ಮಾಡಿ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಮಾಡಿ 1909 ಇದನ್ನ ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇದೇ ಮೇನ್ ರಾಯಗಢ ಫೋರ್ಟ್ ಬಗ್ಗೆ. ಚಲೋ ಹೋಗಿ ನೋಡ್ಕೊಂಡು ಬರೋಣ. ಟಾಪಿಗೆ ಬಂದ್ವಿ ಫೈನಲಿ. ಈ ಥರ ನೋಡಿ 60-40 ರೂಮ್ ಥರ ಏನು ಗ್ರೀನ್ ಇದೆ ನೋಡಿ. ವಾವ್, ಮಸ್ತಿದೆ. ಇದೆಲ್ಲ ಹೆಂಗೆ ಮಲ್ಕೋತಿದ್ರು ನಂಗಂತೂ ಗೊತ್ತಿಲ್ಲ. ಛತ್ರಪತಿ ಶಿವಾಜಿ ಟೀಮ್. ಅಲ್ಲ ಆ ಕಡೆ ಹೋಗೋಣ, ವ್ಯೂ ಪಾಯಿಂಟ್ಗೆ ಸಖತ್ತಾಗಿರುತ್ತೆ ತಿಂಡಿ. ಅಲ್ಲ ಇದು ಹೆಂಗ್ ಮಲ್ಕೋತಿದ್ರು ಅಂತ ನನ್ನ ಪ್ರಕಾರ. ಅವಾಗ ಮನೆ ಮೇಲೆ ಓಪನ್ ಇತ್ತು ಅವಾಗ. ಟಾರ್ಪಲ್ ಸಿಕ್ತಿತ್ತು, ಟಾರ್ಪಲ್ ಹಾಕ್ತಿದ್ರ. ಇಲ್ಲಿ ಹೆಂಗ್ ಮಲಿಕೋತಿದ್ರು, ಹೆಂಗ್ ಮಳೆಗಿಲ್ಲ ಬಂದ್ರೆ. ನೋಡಿ ಟಾಪಿಗೆ ಬಂದಿದ್ದೀವಿ, ಜಡಿ ಮಳೆ. ಇಲ್ಲಿ ನೋಡಿ, ಇಲ್ಲಿ ಗೈಡು ಎಲ್ಲರೂ ಗೈಡ್ ಕರ್ಕೊಂಡು ಹೋಗ್ತಾರೆ. ನಾವು 3 ಜನ ಮಾತ್ರ ಗೈಡ್ ಕರ್ಕೊಂಡು ಹೋಗ್ತಿಲ್ಲ, ಜಾಲಿಯಾಗಿ ಹೋಗ್ತಾ ಇದೀವಿ. ಮಳೆ ಬೇರೆ ಹನಿ ಆಗ್ತಾಯಿದೆ. ಇದು ಏನು ಅಂತ ನಾವೇ ಹಿಂದಿಲಿ ಓದ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೀವಿ.
ನೀವು ಇದೇ ಮೇನ್ ಎಂಟ್ರಿ ನೋಡಿ, ಇಲ್ಲಿಂದ ಯಾರು ಬರಬಾರ್ದು ಅಂತ ಅವ್ರು ಮಾಡ್ಕೊಂಡಿದ್ದು ಮೇನ್ ಎಂಟ್ರಿ. ಹೇಗಿದೆ ಇಲ್ಲಿ ನೋಡಿ ಸೆಕ್ಯೂರಿಟಿ. ಇದು ಬಂದು ಏನಿದು, ಇದೇನಿದು ಇವ್ರದ್ದು ಸಮಾಧಿನ ಇದು ನೋಡಿ. ಛತ್ರಪತಿ ಶಿವಾಜಿ ಅವ್ರ ಸಮಾಧಿ ಇದೆ, ಅವ್ರನ್ನ ಇಲ್ಲೇ ಹಾಕಿದ್ದು. ದೇವಸ್ಥಾನ ಮಹಾರಾಷ್ಟ್ರದವ್ರಿಗೆ ಸಮಾಧಿ, ದೇವಸ್ಥಾನ ಇದೆ ನೋಡಿ. ಇದೇ ಸಮಾಧಿ, ಬಿಡಲ್ಲ, ಫುಲ್ ಟೈಟ್ ಸೆಕ್ಯೂರಿಟಿ ಇದೆ. ಫೈನಲಿ ನಾವು ಇಲ್ಲಿಂದ ಹೊಡ್ತಾ ಇದ್ದೀವಿ. ನೋಡಿದ್ರಲ್ಲ, ಇದು ಎಂಟ್ರೆನ್ಸ್. ಇದು ಇಲ್ಲಿ ನೋಡಿ, ಇವಾಗ ಸ್ವಲ್ಪ ಕ್ಲಾರಿಟಿ ಬಂತು, ಇವಾಗ ಚೆನ್ನಾಗಿ ಬಂತು. ಇವಾಗ ನೋಡಿ, ಇದೇ ಅವ್ರ ಸಮಾಧಿ ನೋಡ್ಬೋದು ನೀವು, ಸಖತ್ತಾಗಿದೆ. ಫುಲ್ಲು ನೋಡಿ, ಫುಲ್ಲು ಹೇಗೆ ಬಂದೋಬಸ್ತ್ ಮಾಡ್ಕೊಂಡಿದ್ರು ಅಂತ ಮಸ್ತಾಗಿದೆ. ವಾವ್, ಏನಂದರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಅವರು ಅಂದರೆ ದೇವರು, ಶಿವಾಜಿ ಅಂದರೆ ದೇವರು. ಈಗ ನಮ್ಮಲ್ಲಿ ಹೆಂಗೆ ನಾವು ಅರಮನೆನ ನಾವು ಪೂಜೆ ಮಾಡ್ತೀವಿ, ಮೈಸೂರು ಅರಮನೆನ, ಆ ಥರ ಅವ್ರು ಇಲ್ಲಿ ರಾಯ್ಗಢ್ ಫೋರ್ಟ್ನ ಪೂಜೆ ಮಾಡ್ತಾರೆ. ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ನೋಡಿ, ಎಲ್ಲ ಇಲ್ಲಿರೋ ಮಹಾರಾಷ್ಟ್ರದವರೆಲ್ಲ. ಸಖತ್ತಾಗಿದೆ. ಮೇಯ್ನ್ ನೀವು ಏನಾದರೂ ರಾಯ್ಗಢ್ ಫೋರ್ಟಿಗೆ ಬಂದರೆ ಇದೇ ಮೇಯ್ನು. ಇದನ್ನು ನೋಡದೆ ಹೋಗ್ಬೇಡಿ ಮಾತ್ರ, ಸಖತ್ತಾಗಿದೆ. ಡೋರ್ ನೋಡಿ ಹೇಗೆ ಮಾಡ್ಕೊಂಡಿದ್ದಾರೆ, ಕ್ಯಾಮ್ರಾ ಇದೆ ನೋಡಿ ಅಲ್ಲಿ, ಅಬ್ಸರ್ವ್ ಮಾಡಿ. ಯಪ್ಪ ಓಕೆ, ಈಗ ಹೋಗ್ತಾ ಇದ್ದೀವಿ, ಬನ್ನಿ ಹಂಗೆ ಮಾತಾಡ್ಕೊಂಡು ಹೋಗೋಣ. ಕೇಬಲ್ ಕಾರಲ್ಲಿ ಹೋಗಿದ್ದು ಎಕ್ಸ್ಪೀರಿಯೆನ್ಸ್ ಮಾತ್ರ ಆಸಮ್, ಮಾತ್ರ ಮಸ್ತಾಗಿತ್ತು. ಫೈನಲಿ ಈಗ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ನಾವು ಎಲ್ಲಿ ನೈಟ್ ಸ್ಟೇ ಮಾಡಿದ್ವು ಆ ರೂಮ್ಗೆ ಹೋಗಿ ಅಲ್ಲೆಲ್ಲ ಲಗೇಜ್ನ ತೊಗೊಂಡು ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ನಾವು ನೆಕ್ಸ್ಟ್ ಕುಂಬೆಗೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ನೀವು ನೆಕ್ಸ್ಟ್ ವ್ಲಾಗಲ್ಲಿ ಕುಂಬೆ ನೋಡ್ತೀರಾ. ಈ ವ್ಲಾಗಲ್ಲಿ ನೀವು ರಾಯ್ಗಢ್ ನೋಡಿದ್ದೀರಾ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಏನಾದ್ರು ಇದ್ದರೆ ಸಜೆಷನ್ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಸಿದ್ಧಾರ್ಥ್ ಕೃಷ್ಣ, ಸೈನಿಂಗ್ ಆಫ್ ಫ್ರಮ್ ರಾಯ್ಗಢ್. ಟಾಟಾ, ಬಾಯ್, ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವ್ಲಾಗ್.